ಈ ದೇವಸ್ಥಾನ ಬೆಂಗಳೂರು ಒಳಗಿದೆ ಫ್ರೆಂಡ್. ಮಲ್ಲೇಶ್ವರ ವೆಂಕಟೇಶ್ವರ ಸ್ವಾಮಿ ಮಲ್ಲೇಶ್ವರ ಅಂತ ಊರಲ್ಲಿ ಇದೆ. ಇದು ಬೆಂಗಳೂರು ಒಳಗೆ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಬರೀ ಕಾಡಿದಂಗೆ ಇದೆ ಫ್ರೆಂಡ್. ಇಲ್ಲಿ ಬನ್ನಿ ನೋಡಿ ಎಷ್ಟು ಗಿಡ ಮರ. ಎಲ್ಲಿ ನೋಡ್ದಿನೋ ಅದೇ ಇದೆ, ಗಿಡಗಳೇ ಇದೆ ಜಾಸ್ತಿ, ಮರಗಳು ಗಿಡಗಳಲ್ಲ. ಇದು ಮೇಲೆ ಹೋಗೋ ಮೆಟ್ಲು ದೇವಸ್ಥಾನಕ್ಕೆ. ಇಲ್ಲಿ ಬನ್ನಿ, ಆ ಕಡೆ ಒಂದು ಬಾಗಿಲು ತೋರಿಸ್ನಲ್ಲ, ಇವಾಗ ಈ ಕಡೆ ಒಂದು ಬಾಗಿಲು ತೋರಿಸ್ತೀನಿ ನಾನು. ಬನ್ನಿ, ಕಾಡು ಮಲ್ಲೇಶ್ವರ ದೇವಸ್ಥಾನ ಇದು. ನೋಡಿ ಎಷ್ಟು ಒಂದು ಇದೆ ಅಂದರೆ ಗಿಡಗಳು ಮರಗಳು ತುಂಬ ಇದೆ. ಯಾಕೆಂದರೆ ಆ ಅಪ್ಪನ ಹೆಸರೇ ಕಾಡು ಮಲ್ಲೇಶ್ವರ ಸ್ವಾಮಿ ಅಂತ. ಅದಕ್ಕೋಸ್ಕರ ಕಾಡು ಥರನೇ ಇದೆ ಇಲ್ಲಿ ದೇವಸ್ಥಾನ. ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ನೋಡಿ ಇಲ್ಲಿದೆ, ಆ ಕಡೆ ಒಂದು ಈ ಕಡೆ ಒಂದು ಇಂಥದ್ದೇ ಇದೆ. ಅಲ್ಲಿ ಗಣಪತಿ ಇದ್ದಾರೆ, ಆ ಕಡೆ ಕಾಡು ಮಲ್ಲೇಶ್ವರ ಸ್ವಾಮಿ ಇದ್ದಾರೆ. ಇದು ಒಳಗೆ ಹೋಗೋ ದ್ವಾರ ಬಾಗಿಲು. ಬನ್ನಿ ಒಳಗೆ ಹೋಗೋಣ. ಮೆಟ್ಲು ನೋಡಿ ಎಷ್ಟೊಂದು ಇದೆ ಅಂದರೆ ತುಂಬಾ ಇದೆ. ಒಳಗೆ ಕೂಡ ಇದೆ ಮೆಟ್ಲು. ಮೇಲೆ ಇಲ್ಲಿ ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ. ಇದು ಮೇಲೆ ನೋಡಿ ಚೆನ್ನಾಗಿ ಹೂವು ಕಿತ್ತಿಕ್ಕಿದ್ದಾರೆ. ಈ ಕಡೆ ಆ ಕಡೆ ಎಲ್ಲ ಕುತ್ಕೋಬೋದು, ಚೆನ್ನಾಗಿದೆ ನೋಡಿ. ಮೆಟ್ಲು ಎಷ್ಟೊಂದಿದೆ ಇಲ್ಲಿ. ಹೋಗೋಣ ಬನ್ನಿ. ಕಾಡು ಮಲ್ಲೇಶ್ವರ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಚೆನ್ನಾಗಿದ್ದೀರಾ ನೀವೆಲ್ಲ? ಇಲ್ಲಿ ಗಿಡಗಳು ಚೆನ್ನಾಗಿದ್ದಾವೆ ಅಂತ ಹೇಳೋಕ್ಕೆ ಬಂದೆ. ನೀವೆಲ್ಲ ಚೆನ್ನಾಗಿದ್ದೀರಾ? ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿ, ವಿಡಿಯೋ ಹಂಚಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳು ನಿಮಗೆಲ್ಲ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬನ್ನಿ, ಇದು ಹಿಂದೆ ಒಂದು ದೊಡ್ಡ ಹಾವು ಮತ್ತು ದೇವರು ಎಲ್ಲ ಇದ್ದಾರೆ. ಹಾಗೂ ನಮ್ಮಮ್ಮ ಬಂದು ಎಲ್ಲಮ್ಮಂಗೂ ಮತ್ತು ಎಲ್ಲ ದೇವ್ರಿಗೂ ಹಾವು ತಲೆ ಮೇಲೆ ಇರ್ತಿತ್ತೆ ಅಲ್ವಾ, ಎಲ್ಲಮ್ಮ ಮಾರಮ್ಮಂಗೆ ಎಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ ಈ ಹಾವು. ಬನ್ನಿ ಹೋಗೋಣ. ಮತ್ತು ಈಸೂರು ತಲೆ ಮೇಲೇನೂ ಹಾವು ಇರ್ತಿತ್ತೆ. ಇದು 3 ಸುತ್ತುಬಿಟ್ಟು ನಾನು ಮತ್ತೆ ಮೇಲೆ ಹೋಗೋಕ್ಕೆ. ಇಲ್ಲೆಲ್ಲ ಹಾವಿದೆ ನೋಡಿ, ಹಾವುಗಳು ಇಲ್ಲೆಲ್ಲ. ಬೆಂಗಳೂರಿರೋ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು. 13 ಸುತ್ತಿ ನಮಸ್ಕಾರ ಹಾಕ್ಕೊಂಡೆ. ಅವ್ರು ನಮ್ಮ ಮನೆಯವರು ಏನೋ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ನೋಡಿ. ಮೆಟ್ಲತ್ತನ ಬನ್ನಿ ಹೋಗಲಿ. ಇವಾಗ ಆ ಕಡೆ ಎಲ್ಲ ಗಿಡಗಳಂದೇ ಗಿಡಗಡೆ, ಮರಗಳು ಓಕೆ ಮರ ಅಂದರೆ ಮರಗಳು. ಆ ಕಡೆ ಈ ಕಡೆ ಎಲ್ಲ ಗಿಡ ಮರ ಎಲ್ಲ ಇದೆ. ಮತ್ತು ಅಲ್ಲಿ ಕುತ್ಕೊಳ್ಳೋಕೆ ಕೂಡ ಚೆನ್ನಾಗಿ ಇದಾಕಿದ್ದಾರೆ, ಸ್ಟೂಲ್ಗಳು ಅಂದರೆ ಇದಲ್ಲಿ ಕಟ್ಟಿದ್ದಾರೆ ಸಿಮೆಂಟಲ್ಲಿ. ಇಲ್ಲಿ ಬನ್ನಿ ನೋಡಿ, ಎಷ್ಟೊಂದು ದೊಡ್ಡ ಕಾಯಲ್ಲಿ ದೀಪ ಹಚ್ಚುತ್ತಾರೆ ಇದೆಲ್ಲ. ಮತ್ತು ಹಾಗಲಕಾಯದಲ್ಲಿ ದೀಪ ಹಚ್ಚುತ್ತಾರೆ ಇವರು. ಅದು ದಿಷ್ಟಿ ತೆಗೆಯೋಕ್ಕೂ ಗೂತು ಕುಂಬಳಕಾಯಿ ಅಂತಾರೆ ಈ ಕಾಯಿನ, ಅದರಲ್ಲಿ ದೀಪ ಹಚ್ಚಿದ್ದಾರೆ. ಇಲ್ಲಿ ಒಳಗೆ ಹೋಗೋಣ ಬನ್ನಿ. ದೇವಸ್ಥಾನ ಬಾಗಿಲು ತೆಗೆದಿಲ್ಲ. ಇದು ಚಿಕ್ಕ ತೇರು, ಪಲ್ಲಕ್ಕಿ ಅನ್ನೋದು. ಪಲ್ಲಕ್ಕಿ ತೇರಲ್ಲ, ಪಲ್ಲಕ್ಕಿ. ಅದರಲ್ಲಿ ಸ್ವಾಮಿ ಇಲ್ಲ, ಕುದುರೆ ಮಾತ್ರ ಇದ್ದಾವೆ. ಬನ್ನಿ ಈ ಕಡೆ ಒಳಗೆ ಹೋಗೋಣ ನಾವಿನ್ನು. ನೋಡಿ ಶ್ರೀನಿವಾಸ ಸ್ವಾಮಿ ತೋರಿಸ್ತಾ ಇದ್ದೀನಿ. ಇದು ಯಾವುದೋ ದೇಶದ, ಇವೆಲ್ಲ ನವಗ್ರಹ ಸ್ವಾಮಿಗಳು ಜೊತೆಲೇ ಇದ್ದಾರೆ. ಅವ್ರ ನವಗ್ರಹ ದೇವರು ಏನಂದರೆ ಅವ್ರ ಹೆಂಡತಿ ಅವರು ಜೊತೆಲೇ ಇದ್ದಾರೆ. ಆಮೇಲೆ ಇವ್ರ ನವಗ್ರಹಗಳು ಮೇಲೆ ಕಳಶಮ್ಮ, ಅದು ಸೀರೆ ಕಟ್ಟಿದ್ದಾರೆ, ಚೆನ್ನಾಗಿದೆ. ಬನ್ನಿ ನನ್ನ ಪ್ರೀತಿಯ ಜನರೇ. ಇಲ್ಲಿ ನವಗ್ರಹ ಸ್ವಾಮಿನ ಪೂಜೆ ಮಾಡಿದ್ದಾರೆ. ಯಾವಾಗ ನಾನು ಮೇಲೆ ಹಂಗೆ ಇತ್ತು ಅವತ್ತು ತೇರಂತೆ, ಅಲ್ಲಿ ತೇರು ಹಬ್ಬ ಇತ್ತು. ಅದೇ ನಾನು ಇದ್ದಿಲ್ಲ, ಬಂದ್ಬಿಟ್ವಿ. ಯಾಕೆಂದರೆ ಇಲ್ಲೆಲ್ಲ ಬಿಟ್ಟೋಗಿದ್ವಲ್ವ, ಅದಕ್ಕೆ ಬಂದ್ಬಿಟ್ಟಿದ್ವಿ. ಮನೆಗೆ ಬಂದ್ಬಿಟ್ಟು ಅಲ್ಲಿ ತೇರಿತ್ತು ಗುಡ್ಡದ ಮೇಲೆ, ನಾವು ಹೋಗಿಲ್ಲ ನೋಡಿ.
ಇಲ್ಲೊಂದು ನಾಗರ ಕಲ್ಲಿದೆ, ಇನ್ನೂ ಒಂದು. ಅದು ಆ ಕಡೆ ಹೋಗಿ ವೀಡಿಯೋನೇ ತೆಗೆದಿಲ್ಲ ನಾನು. ಇಲ್ಲೆಲ್ಲ ಏನು ಅಂದರೆ ಸ್ವಾಮಿನ ಕೂರಿಸ್ಕೊಂಡು ತಗೋಗೋ ಚಿಕ್ಕ ಚಿಕ್ಕ ಪಲ್ಲಕ್ಕಿಗಳು ಇವೆಲ್ಲ ನೋಡಿ. ಸ್ವಾಮಿ ಆವುದೂ ಇದಿದೆ. ಇಲ್ಲೆಲ್ಲ ಕತ್ಲು ಥರ ಇತ್ತು. ಕತ್ಲಲ್ಲೇ ವೀಡಿಯೋ ಮಾಡಿದ್ದೀನಿ ನಾನು ಸ್ವಲ್ಪ. ಯಾರೂ ಬೇಜಾರು ಮಾಡ್ಕೋಬೇಡಿ. ಲೈಟ್ ಇದ್ರೇನು ಬೆಳಕು ಸಾಕಾಗಿಲ್ಲ ನಮಗೆ ವೀಡಿಯೋ ಮಾಡೋಕ್ಕೆ. ಇದೆಲ್ಲ ಸ್ವಾಮಿ ಒಂದೊಂದು ಇದು ಒಂದೊಂದು ಅಂದರೆ ಸ್ವಾಮಿ ಕುತ್ಕೋಗ್ತಾರಲ್ಲ ತೇರ ಬುದ್ಧಿನ, ಅದು ಹಸು ಮತ್ತು ಆನೆ ಮತ್ತು ಎಲ್ಲ ಥರ ಪಲ್ಲಕ್ಕಿ. ಇದು ಗರುಡ ಮೇಲೆ ಹಾವಿದೆ. ಇದು ಬಂದು ಕುದುರೆ ಮೇಲೆ ಸ್ವಾಮಿನ ಎತ್ಕೊ ಹೋಗೋದಿದು ಪಲ್ಲಕ್ಕಿಗಳು. ಇದು 10 ತಲೆ ರಾವಣ. ಅಯ್ಯಪ್ಪನೂ ವಾಹನನೇ. ಅಯ್ಯಪ್ಪ ಹಿಂದೆನೂ ಹಿಡ್ಕೊ ಹೋಗ್ತಾರೆ ಸ್ವಾಮಿನ. ಎಲ್ಲ ವಾಹನ ಇವರು. ಈ ಅಮ್ಮ ಮಾತ್ರ 3 ತಲೆ ಇಟ್ಕೊಂಡು ಕೂತಿದ್ದಾರೆ. ಈ ಅಮ್ಮ ವಾಹನ ಅಲ್ಲ. ಬನ್ನಿ, ಇನ್ನೂ ತುಂಬ ದೇವರು ಇದ್ದಾವೆ, ತೋರಿಸ್ತೀನಿ. ಎಲ್ಲ ಬೀಗ ಹಾಕಿದ್ದಾರೆ. ಸ್ವಲ್ಪ ಇಲ್ಲ, ಫುಲ್ ಬೀಗನೇ ಹಾಕಿಕ್ಕಿದ್ದಾರೆ. ಯಾಕೆಂದರೆ ಇವರು ಹೋಗಿ ಬರ್ತಾರಲ್ಲ ಜನಗಳು, ಅವರು ನಮಸ್ಕಾರ ಮಾಡ್ಕೊಂಡು ಎಲ್ಲ ಬ್ಲಾಕ್ ಮಾಡಿಬಿಡ್ತಾರೆ ಅಂತ ಬೀಗ ಹಾಕಿಕ್ಕಿರ್ತಾರೆ. ಇದು ಆಂಜನೇಯ ಸ್ವಾಮಿ ಅಲಂಕಾರ ಮಾಡಿದ್ದಾರೆ. ಎಲೆಯಲ್ಲಿ ಈ ಸ್ವಾಮಿನ ಬೀಗ ಹಾಕಿಬಿಟ್ಟಿದ್ದಾರೆ. ನಾವು ಹೋಗೋಷ್ಟು ಟೈಮ್ ಆಗಿತ್ತು, ಅದಕ್ಕೆ ಎಲ್ಲ ಈಚೆನೇ ಇದ್ದಾರೆ. ಇದು ಕುಮಾರಸ್ವಾಮಿ. ಅಯ್ಯಪ್ಪದೇ ಮೇಲೆ ಪಲ್ಲಕ್ಕಿ, ಇದು ತೇರಬ್ಬ. ಕುಮಾರಸ್ವಾಮಿ ಇವರು. ನಾನು ಉಲ್ಟಾ ಇಟ್ಕೊಬಂದ್ಬಿಟ್ಟಿದ್ದೀನಿ ವೀಡಿಯೋ. ಅಯ್ಯಪ್ಪದೇ ಪಲ್ಲಕ್ಕಿ ಇರೋದ ಮೇಲೆ ಇದನ್ನು ಹೋಗೋಷ್ಟು ಪೂಜೆ ಆಗಿ ಚೆನ್ನಾಗಿ ಅಲಂಕಾರ ಮಾಡಿ ಬಿಟ್ಬಿಟ್ಟಿದ್ದಾರೆ. ಬೀಗ ಹಾಕಿ ಹೋಗಿದ್ರು. ಬನ್ನಿ, ಇಲ್ಲಿ ನವಗ್ರಹ ಸ್ವಾಮಿ ಇದ್ದಾರೆ. ಇಲ್ಲಿ ಚಿಕ್ಕ ದೇವಸ್ಥಾನ ಮಂಟಪ ಕಟ್ಟಿ ಪೂಜೆ ಮಾಡ್ತಾಯಿದ್ರು ದೇವತೆಗಳನ್ನ, ನಾಗದೇವತನ. ಅಲ್ಲೋಗಿ ನಾನು ವೀಡಿಯೋ ತಗೊಂಡು, ರಾಮಯ್ಯ, ಸೀತಮ್ಮ, ಲಕ್ಷ್ಮಣ ಫೋಟೋ ಇತ್ತು, ಅದು ವೀಡಿಯೋ ತಗೊಂಡು ಬಂದೆ. ಅಲ್ಲಿ ದೀಪ ಹಚ್ತಾರೆ, ಆರೋಗಿದೆ ನಾವು ಹೋಗೋಷ್ಟಿಗೆ. ಮತ್ತು ಬನ್ನಿ ಫ್ರೆಂಡ್, ಇಲ್ಲಿ ಹತ್ತುತ್ತಾ ಇದ್ದಾರೆ ನಮ್ಮ ಮನೆಯವರು. ಅಲ್ಲಿಂದ ನಾನು ಇಳಿದು ಬಂದುಬಿಟ್ಟೆ. ಕುಮಾರಸ್ವಾಮಿ, ಷಣ್ಮುಖ ಸ್ವಾಮಿ ಅಲ್ಲೇ ಇರೋದು. ಕುಮಾರಸ್ವಾಮಿ ಎಲ್ಲ, ಷಣ್ಮುಖ ಸ್ವಾಮಿ ಅಲ್ಲೇ ಇರೋದು. 3 ಮೆಟ್ಲಿದೆ ಈ ದೇವಸ್ಥಾನಕ್ಕೆ. ದೊಡ್ಡ ದೇವಸ್ಥಾನ ನೋಡಿ. ಈ ಸೈಡಿಂದ ಆಚೆ ಹೋಗ್ಬೋದು ಕಾರಿಂದ. ಮತ್ತು ಇದೆಲ್ಲ ನೋಡಿ, ಅವರು ನಾಟಕ ಮಾಡೋದು ಏನೋ ಜಾಗ. ನಾನು ಅದು ವೀಡಿಯೋ ತಗೊಬಂದೆ ನೋಡಿ. ಇದೊಂದು ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಇಂಥದ್ದು 2 ಇದೆ. ನಾನು ಹತ್ತಿದ್ದೊಂದು ಹತ್ರ, ಇಳಿದಿದ್ದ ಹತ್ರ ಬೇರೆ ಹತ್ರ. 3 ರಸ್ತೆ ಇದೆ ಮೆಟ್ಲುದು. ಯಾವ ದಾರಿಯಲ್ಲಿ ಬರ್ಬೋದು. ಇದು ಚಿಕ್ಕ ಗಿಡ, ಆದರೆ ಇದಕ್ಕೂ ಪೂಜೆ ಮಾಡ್ತಾರೆ. ಈ ಎಲೆ ಬಂದು ಹುಣಸೆ ಹಣ್ಣು ಎಲೆಗಿಂತ ಚಿಕ್ಕ ಎಲೆ. ಇದೇನು ಮರ ಅಂತ ಹೇಳಿ ಕಾಮೆಂಟಲ್ಲಿ. ಬಾಯ್, ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್. ಬನ್ನಿ, ನಮ್ಮ ವಿಡಿಯೋ ನೋಡಿ ಚೆನ್ನಾಗಿದೆ